ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಆ್ಯಕ್ಚುಲಿ ಇವತ್ತು ನಮ್ಮ ಸೀನಿಯರ್ಸ್ಗೆ ಫೇರ್ವೆಲ್ ನಡೀತೈತೆ. ಎಷ್ಟಾಗುತ್ತೋ ಅವ್ರ ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ತೀವಿ, ಬಿಕಾಸ್ ಇದೊಂದು ಮೆಮೊರಬಲ್ ವಿಡಿಯೋ ಆಗಿರಬೇಕು ಅವ್ರು ನೋಡಿದಾಗೆಲ್ಲ. ಸೊ ಎಲ್ಲ ಜಾಸ್ತಿ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀವಿ, ನೋಡ್ತಾ ಇದ್ದೀವಿ. ಗೈಸ್ ನೋಡಿ ಆಲ್ರೆಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವಳೆ ಇವಳು ನೋಡಿ. ಬಗ್ಗೆ ಏನು ಅನ್ಸ್ತೈತೆ ಡ್ರೆಸ್ ಕೊಟ್ಟಿದ್ದಾರೆ, ಅದು ಕುರ್ತಾ ಕೊಟ್ಟಿದ್ದಾರೆ. ವೆಸ್ಟರ್ನ್ ಹೇಳ್ಬೇಕಾದ್ರೆ ಯಾವ ಫಂಕ್ಷನ್ ಡ್ರೆಸ್ ಫೇರ್ವೆಲ್ಗೆ ಯಾರು ಈ ತರ ಡ್ರೆಸ್ ಹಾಕೋ ಬರ್ತಾರ. ನಮ್ಮ ಕಾಲೇಜ್ ಅಂದ್ರೆ ಡಬ್ಬಾ ಕಾಲೇಜ್, ಯಾವ್ದಾವ್ದಕ್ಕೂ ಒಂದು ಡ್ರೆಸ್ ಕೊಟ್ಟಿರ್ತಾರೆ. ಎಲ್ಲ ಬೈಯಲ್ಲ ನಾನು, ಯಾಕಂದ್ರೆ ನಾನು ಹಾಕಿರೋದು ಅದೇ ಬಟ್ಟೆ. ನಂಬರ್ ಒನ್ ನಾಟಕ ಕ್ಯಾರೆಕ್ಟರ್, ನಂಬರ್ ಒನ್ ನಾಟಕ ಕ್ಯಾರೆಕ್ಟರ್. ನೀವೇನು ಅನ್ಕೊಂಡಿದ್ದೀರಿ ಮತ್ತೆ ಗೈಸ್ ಅಲ್ಲಿ ನೋಡಿ ಫಂಕ್ಷನ್ ಅಲ್ಲಿ ಲೆಕ್ಚರ್ಸ್ ಎಲ್ಲ ಅಲ್ಲಿದ್ದಾರೆ ನೋಡಿ. ಇವರಿಬ್ರು ಫೋಟೋ ಹೊಡ್ಕೊಳಕ್ ಬಂದಿದ್ದಾರೆ. ಸರ್ ಅಲ್ಲಿ ಕೆಲಸ ಮಾಡ್ತಿದ್ರಿ, ಇಬ್ರು ಮಾತ್ರ ಫೋಟೋ ಹೋಸ್ಕೊಳಕ್ ಬಂದಿದ್ದೀರಾ. ಏನ್ ಅನ್ಸ್ತಿದೆ ಫೇರ್ವೆಲ್ ಬಗ್ಗೆ ಮ್ಯಾಮ್ ನಿಮ್ಗೆ? ಮ್ಯಾಮ್ ಏನ್ ಅನ್ಸ್ತಿದೆ ನಿಮ್ಗೆ ಫೇರ್ವೆಲ್ ಬಗ್ಗೆ? ಹೇಳಿ ಹೇಳಿ ಮ್ಯಾಮ್. ಸೀರಿಯಸ್ಲಿ ನಿಜ ಮಾಡ್ತಿದ್ದಾಳೆ ವಿತೌಟ್ ಎಡಿಟ್ ಮಾಡೋಣ, ಪೋಸ್ಟ್ ಮಾಡ್ತೀನಿ ಇದನ್ನ. ಬೇಗ ಹೇಳಿ ಈ ಫೇರ್ವೆಲ್ ಬಗ್ಗೆ ಏನ್ ಅನ್ಸ್ತಿದೆ ಸ್ಟಾರ್ಟಿಂಗ್ ಅಲ್ಲಿ? ಹೆಂಗ್ ನಡೀತು ಅಂತ ಮ್ಯಾಮ್ ನೆನ್ನೆ ಮತ್ತೆ ನೆನ್ನೆ ಹೆಂಗ್ ಎಕ್ಸ್ಪೀರಿಯನ್ಸ್ ಇತ್ತು, ಇವತ್ತು ನಿಮ್ಗೆ ಏನ್ ಅನಿಸ್ತಾ ಇದೆ? ಇವತ್ತು ನೋಡ್ಬೇಕು ಚೆನ್ನಾಗಿರುತ್ತೆ ಅಂತ ಹೋಗ್ತಿದ್ದೀವಿ. ನಾಳೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಫಂಕ್ಷನ್. ಸುಮ್ಮನೆ ಬರೀ ಬೇಡದೇ ಇರೋದೆ. ನೀನು ಒಪಿನಿಯನ್ ಹೇಳಿ. ಓಕೆ ಅನಿಸ್ತಿದೆ. ನೋಡೋಣ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹೇಗೆ ಅನ್ಸುತ್ತೆ ಕಾಯೋಣ, ಕಾದಿ ನೋಡೋಣ. ಉಜ್ಜಿಸ್ತಾರ ನಮ್ನ ತುಂಬಾ ಹಾಕೊಂಡು ಉಜ್ಜಿಸ್ತಾರೆ. ಒಂದು ನಿಮಿಷ ಕೂರಕ್ ಪುರ್ಸೋತಿಲ್ಲ. ಜೂನಿಯರ್ಸ್ ನೀವು ಕೆಲಸ ಮಾಡ್ಬೇಕು ಅಂತ ಎವ್ವಿ ಕೆಲಸ ನೋಡಿ ಇಲ್ಲಿ ಬೆವರು ಸೀನಿಯರ್ಸ್ ನೋಡಿ ಇಲ್ಲಿ ನಮ್ಮ ಬೇವರೆಲ್ಲ ಬೆವರು ಕಿತ್ಕೊಂಡ್ ಬರಂಗ್ ಕಷ್ಟ ಮಾಡ್ತಾ ಇದೀನಿ ನಿಮ್ಗೋಸ್ಕರ. ನಿಮ್ಗೆ ಏನ್ ಅನ್ಸುತ್ತೆ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡ್ಬೇಕು. ಸೀನಿಯರ್ಸ್ ಎಲ್ಲ ಯಾರ್ಯಾರು ನೋಡ್ತೀರ ಅವರೆಲ್ಲ. ಗರ್ಲ್ಸ್ ನಮ್ಮ ಅಕ್ಕ ನೋಡ್ರಿ ಫೇರ್ವೆಲ್ ಅಲ್ಲಿ ಹೆಂಗ್ ಮಿಂಚ್ತಾವಳೆ. ಅಕ್ಕ ನಿನ್ ಫೇರ್ವೆಲ್ ಬಗ್ಗೆ ಒಂದ್ ಮಾತಾಡಕ್ಕ, ಏನಾರು ಹೇಳು. ಬ್ಲಾಗ್ ಇದು ಹೇಳು. ಏನ್ ಅನ್ಸ್ಲಿ ನಿಮ್ಗೆ? ಇವತ್ತು ಕೆಲಸ ಐತೆ, ಕೆಲಸ ಮಾಡಕ್ ಬಿಟ್ಬಿಟ್ರೆ ಹೇಳು ಏನ್ ಅನ್ಸ್ತಿದೆ? ಏನು ಅನ್ಸ್ತಾ ಇಲ್ಲ. ಮಧ್ಯಾಹ್ನ ಹೇಳ್ತೀನಿ, ಅಳು ಬಂದ್ರೆ ಮಧ್ಯಾಹ್ನ ಹೇಳ್ತೀನಿ. ನಮ್ಮ ಅಕ್ಕ ನಿನ್ಗೇನ್ ಅನ್ಸ್ತಾ ಇದೆ ಅಕ್ಕ ಫೇರ್ವೆಲ್ ಬಗ್ಗೆ? ನಮ್ಗ ಏನ್ ಅನ್ಸ್ತಿಲ್ಲ. ಫೇರ್ವೆಲ್ ದಿವಸ ನಾವು ಕೆಲಸ ಮಾಡ್ತಿದ್ವಿ. ಕೆಲಸ ತಪ್ಪೋದೇ ಇಲ್ಲ ನಮ್ಗೆ, ಅದು ಫಿಕ್ಸ್. ಎಲ್ಲರ ಬಗ್ಗೆ ಹೇಳಿ. ಜೂನಿಯರ್ಸ್ ಅಂತೂ ನಮ್ಗೆ ಸಿಕ್ಕಿರೋಂತ ಎಲ್ಲಾ ಜೂನಿಯರ್ಸ್ ನಮ್ಮಿಂದ ನಾವು ಸಿಕ್ಕಿದೀವಲ್ಲ ಅವ್ರಿಗೆ ಅದಕ್ಕೆ ಪುಣ್ಯ ಮಾಡಿದಾರೆ. ಅಯ್ಯೋ ಜೂನಿಯರ್ ಸಿಕ್ಕಿದಾರಲ್ಲ ತುಂಬಾ ಪುಣ್ಯ ಮಾಡಿದ್ದಾರೆ. ಇಲ್ಲಿ ಕಾಲೇಜ್ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಸೇರಿದ್ನೋ ಅಂತ ಅನ್ನಿಸ್ತಾ ಇತ್ತು. ಅಂಟಿಲ್ ಒಂದು 9 ಮೆಂಬರ್ಸ್ ಗ್ಯಾಂಗ್ ಆಗೋ ತನಕ. ಆ ಗ್ಯಾಂಗ್ ಇವತ್ತು ಜಗಳ ಆಡ್ತೀವಿ, ಹೊಡೆದಾಡ್ಕೊಂತೀವಿ, ಆರ ಬಿಟ್ಟು ಹೋಗೋದು ಮಾತ್ರ ಇಲ್ಲ. ನೆವರ್ ಗೋ ಔಟ್. ನಾವು ಜಗಳ ಆಡಿದ್ವಿ ಅಂತ ನಮ್ ಪಕ್ಕದ ಬೆಂಚರ್ಗೂ ಗೊತ್ತಾಗಲ್ಲ, ಗೊತ್ತಾ? ಬಟ್ ಜಗಳ ಜಾಸ್ತಿ ಇರುತ್ತೆ ನಮ್ಗೆ. ನಮ್ದು ನಮ್ದು ಯಾಕಂದ್ರೆ ತಕ್ಷಣದಿಂದಾನೇ ಗ್ರೂಪ್ ಆಗಿರೋದು ಅಂತ ಹೇಳ್ಬೋದು. ಜಗಳ ಆಡ್ಕೊಂಡೆ ನಾವು ಗ್ಯಾಂಗ್ ಆಗಿದ್ವಿ. ಅಲ್ಲಷ್ಟೊಂದು 9 ಮೆಂಬರ್ಸ್ ಗ್ಯಾಂಗ್. ನಾವು ಅಂಬಾರಿ ಕದಕ್ ಹೋಗ್ತೀವಿ, ನವಗ್ರಹ ದಶಾಧರ. ಜಗಿಯಾರೋ ನೀನೇ ಅಂಬಾರಿ ಕದಕ್ಕೆ ನೋಡಿ, ನೋಡ್ಕೊಂಡ್ಬಿಡಿ ಮಕ್ಕಳು. ಅಂಬಾರಿ ದಸರಾ ಟೈಮಲ್ಲಿ ಅಂಬಾರಿ ಇಲ್ಲ ಅಂದ್ರೆ ಡೀಲರ್ ತಂದು ಮಾಡಿರ್ತಾಳೆ. ಸೊ ನಮ್ ಟೀಚರ್ಸ್ ಎಲ್ಲ ತುಂಬಾ ಒಳ್ಳೆಯವ್ರು. ಹಾಕ್ಬಿಟ್ಟು ನಮ್ ಟೀಚರ್ಸ್ಗೆ ಇದು ಆಯ್ತಾ. ನಮಗೆ ನಮ್ಮ ಹಳೆ ಟೀಚರ್ಸ್ ಯಾರ್ಯಾರು ಇದಾರೆ, ಸುಜಾತ ಮ್ಯಾಮ್, ರಾಹುಲ್ ಸರ್, ಅಭಿಷೇಕ್ ಸರ್, ರೇಖಾ ಮ್ಯಾಮ್, ಪೂಜಾ ಮ್ಯಾಮ್, ಸಭಾ, ಶೀಲಾ ಮ್ಯಾಮ್, ಹರಿಪ್ರಸಾದ್ ಸರ್, ಬಿಟ್ಟಿದ್ದೀನಿ. ವರ್ಷಿತಾ ಮ್ಯಾಮ್, ಅನುಷಾ, ಆಂಟೋನಿ ಮ್ಯಾಮ್, ಶಿಲ್ಪಾ ಮ್ಯಾಮ್, ಅನುಷಾ ಮ್ಯಾಮ್, ನಾಜಿಯಾ ಮ್ಯಾಮ್,
ಯಾರು ಹಂಗೆಲ್ಲ ಅಡ್ಡ ಬರ್ಬಾರ್ದು. ಪ್ರೀತಿ ಮ್ಯಾಮ್, ಪ್ರೀತಿ ಮ್ಯಾಮ್, ರೇಖಾ ಮ್ಯಾಮ್, ಅಶ್ವಿನಿ ಮ್ಯಾಮ್, ಅಶ್ವಿನಿ ಮ್ಯಾಮ್, ಇನ್ಯಾರು ಬಿಟ್ಟಿದ್ವಿ? ರಾಜು ಇದೆಲ್ಲ ಬಿಟ್ಟು ಚೆನ್ನೈ ಸರ್, ಚೆನ್ನೈ ಸರ್, ಚೆನ್ನೈ ಸರ್ ಅಂತ. ಸೊ ಮೇನ್ ಆಗಿ ಅಶೋಕ್ ಸರ್, ಇರಮ್ಮ ಇರಮ್ಮ ನಾನ್ ಮಾತಾಡ್ತೀನಿ ಇರಮ್ಮ ಒಂದ್ ನಿಮಿಷ ಅಂತ ಹೇಳ್ತಾ ಇದ್ದು. ಸೊ ವಿ ಮಿಸ್ ಆಲ್ ದಿಸ್. ಸುಷ್ಮಿತಮ್ಮ ನಮ್ಗೆಲ್ಲದಕ್ಕೂ ನಿಂತು ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಧ್ಯದಲ್ಲಿ ಹಿಂಗೂ ತಿಂತಾ ಇರ್ತಾರೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಇನ್ ದಿಸ್ ಕಾಲೇಜ್. ನಾವು ಹೋಗ್ತಾ ಇದೀವಿ. ಖುಷಿನಾ ನಿಂಗೆ ಹೋಗ್ತಾ ಇರೋದಕ್ಕೆ? ಆಕ್ಚುಲಿ ಫೇರ್ವೆಲ್ ಇರೋ ಲೆಕ್ಕ ಫೇರ್ವೆಲ್ ಆಗಿದ ತಕ್ಷಣ ಯಾರು ಕಾಲೇಜಿಗೆ ಬರಲ್ಲ. ನಾವು ಗೊತ್ತಿವಲ್ಲ, ಅಷ್ಟೇನು ಬೇಜಾರಿಲ್ಲ. ಥ್ಯಾಂಕ್ ಯು ಗರ್ಲ್ಸ್. ಇವಾಗೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಎಲ್ಲ ಬರ್ತಿದ್ದಾರೆ. ಇಷ್ಟು. ಸೊ ಗೈಸ್, ಅದಾದಮೇಲೆ ಫಸ್ಟ್ ಕಾಲೇಜಲ್ಲಿ ಫೇರ್ವೆಲ್ ಬ್ಯಾನರ್ ಲಾಂಚಿಂಗ್ ಇತ್ತು, ಫಸ್ಟ್ ಎಂಟ್ರೆನ್ಸ್ ಕಾಲೇಜಲ್ಲಿ. ಸೊ ಅದಾದಮೇಲೆ ಎವ್ರಿ ಒನ್ ಅವರ್ ವೇಟಿಂಗ್ ಫಾರ್ ಫ್ಲ್ಯಾಶ್ ಮಾಬ್ ಡ್ಯಾನ್ಸ್. ಅದು ಫ್ಲ್ಯಾಶ್ ಮಾಬ್ ಡ್ಯಾನ್ಸ್ ಅಂತೂ ಚೆನ್ನಾಗಿತ್ತು. ಅದಾದಮೇಲೆ ನಾನು ಸ್ಪಂದು ಅಕ್ಕನ ಹತ್ರ ಹೋದೆ. ಪೂರ್ತಿ ಬಿಸಿಯಾಗ್ಬಿಟ್ಟೋಳೆ, ಒಂದು ಬ್ಲಾಗ್ ವಿಡಿಯೋ ಸಿಗ್ತಾ ಇಲ್ಲ, ಏನೂ ಇಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು ನಾವಲ್ಲಿ ಕಾಲೇಜ್ಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಈವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಗೈಸ್, ಆ್ಯಕ್ಚುಲಿ ಇಲ್ಲಿ ಅವ್ರ ಮೂಮೆಂಟ್ ಎಲ್ಲ ಕ್ರಿಯೇಟ್ ಮಾಡಿರೋದು ಸೀನಿಯರ್ಸ್ಗೆ. ಸೊ ನೋಡಿ, ಇಲ್ಲಿ ಅವ್ರ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ಸ್ ಮತ್ತು ಅವ್ರ ಫೋಟೋ ಪಿಕ್ಚರ್ಸ್ ಅದೆಲ್ಲ ಇಲ್ಲೇ ಇರುತ್ತೆ ನೋಡಿ. ಸೊ ಇದೆಲ್ಲ ನಾವು ಕ್ರಿಯೇಟ್ ಮಾಡಿರೋದು ಅವರಿಗೋಸ್ಕರ. ಬಿಫೋರ್ ಬಂದು ಒಂದ್ಸಲ ಎಲ್ಲ ಚೆಕ್ ಮಾಡೋಣ ಅಂತ ಬಂದ್ವಿ. ಇವಾಗ ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ಹಾಕಿ ಈ ಥರ ಎಲ್ಲ ಅವ್ರಿಗೊಂದು ಬ್ಯೂಟಿಫುಲ್ ಮೂಮೆಂಟ್ನ ಕ್ರಿಯೇಟ್ ಮಾಡಿದ್ದೀವಿ. ಗೈಸ್, ನಮ್ಮ KD ಗ್ಯಾಂಗ್ ನೋಡಿ, ಇಲ್ಲಿದೆ ಫೋಟೋಸ್ ಅವ್ರದ್ದೆಲ್ಲ, ಗ್ಯಾಂಗ್ ಪೂರ್ತಿ. ಸೊ ಅವ್ರದ್ದು ಪಿಕ್ ಇದು ಗೈಸ್, ಇಲ್ಲಿ ನೋಡಿ, ಇಲ್ಲೊಂದು ಪಿಕ್ ಇದೆ ಅವ್ರು ನಮ್ಮ ಸೀನಿಯರ್ಸ್. ಗೈಸ್, ಇಲ್ಲಿ ನೋಡಿ, ಯಾವುದೋ ವಿಡಿಯೋ ಕಾಲಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ, ಫೋಟೋಸ್ ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ಗ್ಯಾಪಲ್ಲಿ ನಾವು ಸಾಂಗು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಸೀನಿಯರ್ಸ್ ಜೊತೆ ಕಾಲೇಜ್ ಲೆಕ್ಚರ್ಸ್ ಎಲ್ಲ ಗ್ರೂಪ್ ಈವೆಂಟ್ ಫೋಟೋಸ್ ಇತ್ತು. ಅದೆಷ್ಟು ಸೀನಿಯರ್ ಪರ್ಫಾರ್ಮೆನ್ಸ್ ಆಗಿತ್ತು. ಬಟ್ ಈ ಪಾರ್ಟ್ ಅಂತೂ ಬೆಸ್ಟ್ ಪಾರ್ಟ್. ಇದು ನಮ್ಮ ಕ್ಲಾಸ್ ಅವರು ಡೆಡಿಕೇಟ್ ಮಾಡಿದ್ದು. ಈ ಸಾಂಗ್ಸ್ ಅಂತೂ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ದಿಸ್ ಟೀಮ್ ಈಸ್ 9 ಮೆಂಬರ್ ಗ್ಯಾಂಗ್, ನವಗ್ರಹ ಗ್ಯಾಂಗ್. ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀವಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬೈ ಗೈಸ್, ಬೈ ಬಡೆ ಬಾಯ್.